ಓಮನ್ ಕರಾವಳಿಯಲ್ಲಿ ಭಾರತದ ಹಡಗಿನ ಮೇಲೆ ಶಿಪ್ನ ಮೇಲೆ ಅಮೆರಿಕ ದಾಳಿ ಮಾಡಿರುವಂಥದ್ದು. 24 ಭಾರತೀಯರು ಇದ್ದಂತಹ ಸೆಟ್ಟೆಬೆಲ್ಲೋ ಹಡಗಿನ ಮೇಲೆ ಈ ದಾಳಿಯನ್ನ ಮಾಡಲಾಗಿದೆ. ಒಟ್ಟು 28 ಸಿಬ್ಬಂದಿ, ಅದರಲ್ಲಿ 24 ಭಾರತೀಯರು. ಆ ಹಡಗಿನಲ್ಲಿದ್ದಂತಹ 21 ಭಾರತೀಯರನ್ನ ರಕ್ಷಣೆ ಮಾಡಲಾಗಿದೆ. ಆದರೆ 3 ಜನ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ತೈಲವನ್ನ ಹೊತ್ತೊಯ್ಯುತ್ತಾ ಇದ್ದಂತಹ ಸೆಟ್ಟೆಬೆಲ್ಲೋ ಹಡಗಿನ ಮೇಲೆ ದಾಳಿ ಮಾಡಲಾಗಿರುವಂಥದ್ದು. ಮಧ್ಯಪ್ರಾಚ್ಯ ಯುದ್ಧ ತೀವ್ರವಾಗ್ತಾ ಇರುವ ನಡುವೆಯೇ ಅಟ್ಯಾಕ್ ಮಾಡಲಾಗಿತ್ತು. ಭಾರತೀಯರಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ಸರ್ಕಾರ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಹಡಗು ಸಾಗಣೆಯ ಮೇಲಿನ ದಾಳಿಗಳನ್ನ ಖಂಡಿಸಿದ್ದು ತೀವ್ರ ಕಳವಳಕಾರಿ ಅಂತ ಹೇಳಿ ಭಾರತ ಹೇಳಿದೆ. ನಾಪತ್ತೆಯಾದ ಮೂವರಿಗಾಗಿ ಶೋಧ ಕಾರ್ಯವನ್ನ ಕೂಡ ನಡೆಸ್ತಾ ಇರುವ ಮಾಹಿತಿ ಇದೆ. ದೆಹಲಿಯಲ್ಲಿರುವ ಅಮೆರಿಕದ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಸಮನ್ಸನ್ನ ಜಾರಿ ಮಾಡಿ ಭಾರತ ಸರ್ಕಾರ ಖಂಡನೆಯನ್ನ ವ್ಯಕ್ತಪಡಿಸಿರುವಂತಹದ್ದು. ಸೆಟ್ಟೆಬೆಲ್ಲೋ ಹಡಗಿನ ಮೇಲೆ ಪಲ್ವಾ ಧ್ವಜ ಇದ್ದಂತಹ ಹಡಗು, ಸೆಟ್ಟೆಬೆಲ್ಲೋ ಹಡಗಿನ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಆ ಸೆಟ್ಟೆಬೆಲ್ಲೋ ಹಡಗಿನಲ್ಲಿ ಒಟ್ಟು 28 ಸಿಬ್ಬಂದಿ ಇದ್ರು. ಅದರಲ್ಲಿ 24 ಮಂದಿ ಭಾರತೀಯರು. ಈ ಪೈಕಿ 21 ಜನರನ್ನ ಭಾರತೀಯರನ್ನ ರಕ್ಷಿಸಲಾಗಿದೆ. ಆದರೆ ಇನ್ನೂ 3 ನಾಪತ್ತೆಯಾಗಿದ್ದಾರೆ. ಅವರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಇಸ್ರೇಲ್, ಇರಾನ್ ಹಾಗೆ ಅಮೆರಿಕ ನಡುವೆ ಏನು ಯುದ್ಧ ನಡೀತಾ ಇತ್ತು, ಅದಕ್ಕೆ ತಾತ್ಕಾಲಿಕ ಕದನ ವಿರಾಮವನ್ನ ಘೋಷಿಸಲಾಗಿತ್ತು. ಶಾಂತಿ ಮಾತುಕತೆಗಳು ನಡೀತಾ ಇದ್ವು ಅಮೆರಿಕ ಮತ್ತು ಇರಾನ್ನ ನಡುವೆ. ಈ ನಡುವೆ ಇಸ್ರೇಲ್ ಮೊನ್ನೆ ಒಂದು ದಿವಸ ದಾಳಿಯನ್ನ ಕೂಡ ಮಾಡುತ್ತೆ ಇರಾನ್ನ ಮೇಲೆ. ಆಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ ನೇತನ್ಯಾಹುಗೆ. ಬೆಂಜಮಿನ್ ನೇತನ್ಯಾಹು, ಇಸ್ರೇಲ್ನ ಪ್ರಧಾನಿ, ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ. ನೀವು ಯುದ್ಧವನ್ನ ಮುಂದುವರಿಸಿದ್ರೆ ನಿಮ್ಮ ಬೆನ್ನಿಗೆ ನಿಲ್ಲೋದಿಲ್ಲ, ನಿಮ್ಮ ಜೊತೆಯಲ್ಲಿ ನಾವು ಇರೋದಿಲ್ಲ ಅಂತೇಳಿ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಡ್ತಾರೆ. ಅದಾದ ಬಳಿಕ ಇಸ್ರೇಲ್ ಏನೋ ದಾಳಿಯನ್ನ ನಿಲ್ಲಿಸುತ್ತೆ. ಆದರೆ ಇರಾನ್ ಒಂದು ದಾಳಿಯನ್ನ ಮಾಡತ್ತೆ. ಆ ಇರಾನ್ ಮಾಡಿದಂತಹ ದಾಳಿಯಲ್ಲಿ ಅಮೆರಿಕಾದ ಅಪಾಚೆ ಹೆಲಿಕಾಪ್ಟರ್, ಗನ್ ಶಿಪ್ಪಿಂಗ್ ಹೆಲಿಕಾಪ್ಟರ್, ಅದು ಅಪಾಚೆ ಹೆಲಿಕಾಪ್ಟರ್, ಆ ಹೆಲಿಕಾಪ್ಟರ್ ಮೇಲೆ ದಾಳಿಯನ್ನ ಮಾಡಲಾಗತ್ತೆ. ಇದಕ್ಕೆ ಪ್ರತೀಕಾರವಾಗಿ ಇದೀಗ ಅಮೆರಿಕಾವೇ ದಾಳಿಯನ್ನ ಮಾಡ್ತಾ ಇರುವಂಥದ್ದು ಇರಾನ್ನ ಮೇಲೆ. ಇಸ್ರೇಲ್ ಅಲ್ಲ, ಅಮೆರಿಕಾನೇ ಇರಾನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ನ ಹಲವು ಪ್ರದೇಶಗಳನ್ನ, ಹಲವು ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿಯನ್ನ ಮಾಡುತ್ತೆ. ಅದಕ್ಕೆ ಪ್ರತೀಕಾರವಾಗಿ ಮತ್ತೆ ಇರಾನ್ ದಾಳಿ ಮಾಡುತ್ತೆ. ಈ ದಾಳಿ ಪ್ರತಿದಾಳಿಗಳು ನಡೆಯುವಂತಹ ಸಂದರ್ಭದಲ್ಲಿಯೇ ಭಾರತದ ಹಡಗಿನ ಭಾರತೀಯ ಸಿಬ್ಬಂದಿ ಇದ್ದಂತಹ ಈ ಹಡಗಿನ ಮೇಲೆ ದಾಳಿ ಆಗಿರುವಂಥದ್ದು. ಸೆಟ್ಟೆಬೆಲ್ಲೋ ಅನ್ನೋ ಹಡಗು, ತೈಲವನ್ನು ಹೊತ್ತು ತರ್ತಾ ಇದ್ದಂತಹ ಹಡಗು ಇದು. ಇದರಲ್ಲಿ 24 ಜನ ಭಾರತೀಯ ಸಿಬ್ಬಂದಿ ಇದ್ರು. ಟೋಟಲ್ 28 ಸಿಬ್ಬಂದಿ, ಅದರಲ್ಲಿ 24 ಜನ ಭಾರತೀಯ ಸಿಬ್ಬಂದಿ. 21 ಜನರನ್ನ ರಕ್ಷಣೆ ಮಾಡಲಾಗಿದೆ. 3 ಮಿಸ್ಸಿಂಗ್. ಆ ನಾಪತ್ತೆಯಾಗಿರುವ ಮೂವರಿಗೋಸ್ಕರ ಈಗ ಹುಡುಕಾಟ ನಡೀತಾ ಇದೆ. ಇದರ ನಡುವೆ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಮತ್ತೆ ಮುಂದುವರೆದಿದೆ, ತೀವ್ರವಾಗ್ತಾ ಇದೆ, ರಣಭೀಕರವಾಗ್ತಾ ಇದೆ. ಯಾಕೆಂದ್ರೆ ಅಮೆರಿಕ ತನ್ನ ಮೇಲಾದ ದಾಳಿಗೆ ಪ್ರತೀಕಾರವಾಗಿ ಕಂಟಿನ್ಯೂಸ್ ಆಗಿ ದಾಳಿಯನ್ನ ಮಾಡ್ತಾ ಇದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಇರಾನ್ ಕೂಡ ಅಮೆರಿಕದ ಮಿತ್ರ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಬೇಸ್ಗಳ ಮೇಲೆ, ಏರ್ ಬೇಸ್ಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಕುವೈತ್ ಆಗಿರ್ಬೋದು, ಜೋರ್ಡಾನ್ ಆಗಿರ್ಬೋದು, ಹಾಗೆ ಬಹರೇನ್ ಆಗಿರ್ಬೋದು, ವಿವಿಧ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಕೂಡ ತನ್ನ ದಾಳಿಯನ್ನ ತೀವ್ರಗೊಳಿಸಿರುವಂಥದ್ದು. ಆಯ್ತಾ, ಅಮೆರಿಕ ಕೂಡ ಅಷ್ಟೇ ತೀವ್ರತರವಾದ ದಾಳಿಯನ್ನ ಮಾಡ್ತಾ ಇದೆ. ಸುಮಾರು 20 ಯುದ್ಧ ವಿಮಾನಗಳಿಂದ ಇರಾನ್ನ ಮೇಲೆ, ಇರಾನ್ನ ಹಲವು ಪ್ರಮುಖ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಈ ನಡುವೆ ಇಷ್ಟೆಲ್ಲ ದಾಳಿಗಳು ಹೆಚ್ಚಾಗ್ತಾ ಇದ್ದಂತೆ ಇರಾನ್ ಮತ್ತೊಮ್ಮೆ ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಆದರೆ ಅಮೆರಿಕ ಹೇಳ್ತಾ ಇರುವಂಥದ್ದು ಹಾರ್ಮುಜ್ ಜಲಸಂಧಿ ಬಂದಾಗಿಲ್ಲ, ನಾವು 1 ಮಿಲಿಯನ್ ಬ್ಯಾರಲ್ ತೈಲವನ್ನ, ಕಚ್ಚಾ ತೈಲವನ್ನ ಅಲ್ಲಿಂದ ಸುರಕ್ಷಿತವಾಗಿ ಹಾರ್ಮುಜ್ ಜಲಸಂಧಿಯನ್ನ ದಾಟಿಸಿದ್ದೇವೆ. ಹಾರ್ಮುಜ್ ನಮ್ಮ ಕಂಟ್ರೋಲ್ನಲ್ಲಿದೆ, ಇರಾನ್ನ ಕಂಟ್ರೋಲ್ನಲ್ಲಿ ಇಲ್ಲ, ಅಮೆರಿಕದ ನಿಯಂತ್ರಣದಲ್ಲಿದೆ ಹಾರ್ಮುಜ್ ಜಲಸಂಧಿ ಅಂತೇಳಿ ಅಮೆರಿಕ ಹೇಳಿಕೊಳ್ತಾ ಇದೆ. ಮತ್ತೊಂದೆಡೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದು, ಹಾರ್ಮುಜ್ ದಾಟೋದಕ್ಕೆ ಯತ್ನಿಸಿದ್ರೆ ಅಂತಹ ಹಡಗುಗಳ ಮೇಲೆ ದಾಳಿ ಮಾಡುವ ಎಚ್ಚರಿಕೆಯನ್ನ ಇರಾನ್ ಕೊಟ್ಟಿರುವಂಥದ್ದು. इसको निशक्त किया गया, इसको अक्षम किया गया. हमें ये पता चला कि ये जहाज पलाव के झंडे के साथ समुद्र में अपना काम कर रही थी. हमको ये भी पता चला है और ये हम जानकारी है कि
जहाज के बीच और अमेरिकी नौसेना के बीच उनके बीच वार्तालाप हुई। इस घटने से पहले इस जहाज पर 24 भारतीय नागरिक कार्यरत थे। जब ये हादसा हुआ उस समय तुरंत ही हमारे भारतीय दूतावास जो कि ओमान में है तुरंत एक्शन में आए और वहां ओमानी अधिकारियों से उन्होंने संपर्क किया। साथ ही साथ अन्य जो पक्षधर इसमें है, एमआरसीसी है, भारतीय जहाज मंत्रालय है, सबके साथ बातचीत करके तुरंत उन्होंने कार्रवाई की और 24 भारतीय नागरिक को सुरक्षित वहां से निकाला गया। ये सभी नागरिक हमारे नागरिक सुरक्षित हैं और हमारी जो दूतावास है इनसे संपर्क में है और इनकी देखरेख कर रहे हैं। द शिप ಭಾರತೀಯ ವಿದೇಶಾಂಗ ಇಲಾಖೆಯ ಅಧಿಕಾರಿ ಮಾಹಿತಿಯನ್ನ ಕೊಡ್ತಾ ಇದ್ರು, ಎಲ್ಲ 24 ಭಾರತೀಯರು ಕೂಡ ಸುರಕ್ಷಿತವಾಗಿದ್ದಾರೆ ಈಗ ಅಂತೇಳಿ. ಪಲಾವ್ ಧ್ವಜದ ಅಡಿಯಲ್ಲಿ ಈ ಹಡಗೇನಿದೆ ಸೆಟೆಬೆಲ್ಲೋ ಇದು ಕಾರ್ಯನಿರ್ವಹಿಸ್ತಾ ಇತ್ತು. ಈ ದಾಳಿಗೂ ಮೊದಲು ಅಮೆರಿಕಾದ ಹಡಗು ಮತ್ತು ಭಾರತೀಯ ಸಿಬ್ಬಂದಿ ಇದ್ದಂತಹ 24 ಭಾರತೀಯ ಸಿಬ್ಬಂದಿ ಏನಿದ್ರು ಆ 24 ಸಿಬ್ಬಂದಿ ಇದ್ದಂತಹ ಹಡಗಿನ ನಡುವೆ ಸಂವಹನ ಆಗಿದೆ, ಮಾತುಕತೆ ಆಗಿದೆ. ಈ ಬಗ್ಗೆ ದಾಳಿ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ನಮ್ಮ ರಾಯಭಾರ ಕಚೇರಿ, ಓಮನ್ನಲ್ಲಿರುವಂತಹ ನಮ್ಮ ರಾಯಭಾರ ಕಚೇರಿ ತುರ್ತಾಗಿ ಕಾರ್ಯವನ್ನ ನಿರ್ವಹಿಸಿತು. ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಗಳ ಜೊತೆ ಓಮನ್ ಅಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕವನ್ನ ಸಾಧಿಸಿ ಈ ನೌಕೆಯಲ್ಲಿ ಇದ್ದಂತಹ ತೈಲವನ್ನು ಹೊತ್ತೊಯ್ತಾ ಇದ್ದಂತಹ ಸೆಟೆಬೆಲ್ಲೋ ನೌಕೆಯಲ್ಲಿ ಇದ್ದಂತಹ ಭಾರತೀಯರನ್ನ ನಾವು ರಕ್ಷಣೆಯನ್ನ ಮಾಡಿದ್ದೇವೆ, ಎಲ್ಲಾ 24 ಭಾರತೀಯರನ್ನು ರಕ್ಷಣೆ ಮಾಡಿದ್ದೇವೆ ಅನ್ನೋದನ್ನ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.